ಅಧಿಕಾರಾವಧಿಯ ಕೊನೆ ಗಳಿಗೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಸ್ವಜಾತಿ ಪ್ರೇಮವನ್ನ ಮೆರೆದಿದ್ದಾರಂತೆ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಅಧಿಕಾರಾವಧಿಯ ಕೊನೆ ಗಳಿಗೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಸ್ವಜಾತಿ ಪ್ರೇಮವನ್ನ ಮೆರೆದಿದ್ದಾರೆ. ಸಿದ್ದರಾಮಯ್ಯ ಸ್ವಜಾತಿಯ ಐಎಎಸ್ ಅಧಿಕಾರಿಗೆ ಆಯಕಟ್ಟಿನ ಜಾಗ ಈಗ ಸಿಕ್ಕಿದೆ. ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಸಿದ್ದು ಆಪ್ತ ಐಎಎಸ್ ಅಧಿಕಾರಿ ಡಿಸಿ ಶಂಕರ್ ನೇಮಕ ಮಾಡಲಾಗಿದೆ. ಈ ಒಂದು ವಿಚಾರ ಸಾಕಷ್ಟು ಅನುಮಾನಗಳಿಗೆ ಕಾರಣ ಕೂಡ ಆಗ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಸಿಎಂ ಬಿಎಸ್ವೈ ಅವರು ಈ ಬಗ್ಗೆ ಆರೋಪ ಕೂಡ ಮಾಡಿದ್ರು. ಕಿಕ್ ಬ್ಯಾಕ್ ಬರ್ತಿದ್ದಾರೆ, ಈ ಒಂದು ಎಂಬಿ ಪಾಟೀಲ್ ವಿರುದ್ಧ ಈ ಒಂದು ಆರೋಪವನ್ನ ಮಾಡಿದ್ರು. ಹಾಗೆ ಸಿದ್ದರಾಮಯ್ಯನವರು ನೀವೆಷ್ಟು ಈ ವಿಚಾರದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ರಿ ಎನ್ನುವಂತಹ ಪ್ರಶ್ನೆ ಕೂಡ ಮಾಡಿದ್ರು. ಈ ಬೆನ್ನಲ್ಲೇ ಡಿಸಿ ಶಂಕರ್ನ ಅಲ್ಲಿಗೆ ನೇಮಕ ಮಾಡಲಾಗಿದೆ. ಕುರುಬ ಸಮುದಾಯಕ್ಕೆ ಸೇರಿದಂತಹ ಸಿಎಂ ಸಿದ್ದರಾಮಯ್ಯ ಆಪ್ತ ಶಂಕರಿತ ಬೆಂಗಳೂರು ಡಿಸಿಯಾಗಿ 4.5 ವರ್ಷ ಒಂದೇ ಕಡೆ ಇದ್ದರಂತೆ ಶಂಕರ್. ಸಿಎಂ ಸ್ವಜಾತಿ ಪ್ರೇಮದಿಂದಲೇ ಶಂಕರ್ಗೆ ಆಯಕಟ್ಟಿನ ಹುದ್ದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಚುನಾವಣಾ ಆಯೋಗದ ತುತ್ತಾಗ್ತಾರ ಆ ಅಧಿಕಾರಿ ಅನ್ನೋ ಬಗ್ಗೆ ಪ್ರಶ್ನೆಗಳು ಮೂಡ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರವೀಶ್. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸಿಎಂ ನೋಡಿದ್ರೆ ಒಂದಲ್ಲ ಒಂದು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡಿದ್ರೆ ಬೆಂಗಳೂರಿನಲ್ಲಿ ಡಿಸಿ ಆಗಿದ್ದಂತಹ ಡಿಸಿ ಶಂಕರನ್ನ ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ವರ್ಗಾವಣೆ ಮಾಡಿದ್ದು ಯಾಕೆ ಅಂತ? ಶಕುಂತಲ ಇನ್ನೂ ಕೂಡ ಅಧಿಕೃತ ಆದೇಶ ಹೊರಗಡೆ ಇಲ್ಲ. ಈಗಾಗಲೇ ಆ ಒಂದು ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಅವರನ್ನ ಎಂಬಿಯನ್ನಾಗಿ ನೇಮಕ ಮಾಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮುಂದಾಗಿ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಶಂಕರ್ ಅವರ ಒಂದು ವಿಚಾರದಲ್ಲಿ. ಅಂದ್ರೆ ಸ್ವಜಾತಿ ಪ್ರೇಮವನ್ನ ಮೆರೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 4.5 ವರ್ಷಗಳಿಂದಲೂ ಕೂಡ ಬೆಂಗಳೂರು ಡಿಸಿಯಾಗಿ ಒಂದೇ ಸ್ಥಳದಲ್ಲಿ ಅವ್ರನ್ನ ಕೂಡ ಇಟ್ಕೊಂಡಿದ್ರು ಅಂತ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ನಿನ್ನೆ ಬಿಎಸ್ ಯಡಿಯೂರಪ್ಪನವರು ಕೂಡ ಈಗಾಗಲೇ ಆರೋಪವನ್ನು ಕೂಡ ಮಾಡಿದ್ರು. ಅಂದ್ರೆ ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು, ಅದ್ರ ಜೊತೆಗೆ ಭದ್ರಾ ಮೇಲ್ದಂಡೆ, ಇದರಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತದೆ ಅಂತ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಈ ಒಂದು ಶಂಕರ್ ಅವರನ್ನ ಈ ಒಂದು ಕೃಷ್ಣ ಜಲಭಾಗ್ಯ ನಿಗಮದ ಎಂಡಿಯನ್ನಾಗಿ ಮಾಡೋಕೆ ಹೊರಟಿರೋದು ನಿಜಕ್ಕೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಡೆ ಕ್ಷಣದಲ್ಲಿ ಆ ಒಂದು ಅಧಿಕಾರಾವಧಿಯ ಕಡೆ ಕ್ಷಣದಲ್ಲಿ ಆ ಒಂದು ಆಯಕಟ್ಟಿನ ಸ್ಥಳಕ್ಕೆ ತಮ್ಮ ಆಪ್ತರಾಗಿರ್ತಕ್ಕಂಥ ಶಂಕರ್ ಅವರನ್ನ ಕೂಡ ಈ ಒಂದು ಕೃಷ್ಣ ಜಲಭಾಗ್ಯ ನಿಗಮದ ಒಂದು ವ್ಯವಸ್ಥಾಪಕ ನಿರ್ದೇಶಕನಾಗಿ ಮಾಡೋ ಹೊರಟಿರೋದು ಕೂಡ ಚರ್ಚೆಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.